ಕನ್ನಡ ಚಿತ್ರರಂಗದಲ್ಲಿ ಡಿಮಾಂಡಿಂಗ್ ಕಾಸ್ಟ್ಯೂಮ್ ಡಿಸೈನರ್ ಅಂತಂದರೆ ಬೇರೆ ಬೇರೆಯವ್ರ ಹೆಸರುಗಳು ಕೇಳಿ ಬರ್ಬೋದು. ಬಟ್ ಅಟ್ ಪ್ರೆಸೆಂಟ್ ನಮ್ಮ ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ಕಾಸ್ಟ್ಯೂಮ್ ಡಿಸೈನರ್ ಜೊತೆ ನಾನು ಇವತ್ತು ಕೂತಿದ್ದೀನಿ. ಸೊ ಈ ಒಂದು ಸ್ಪೆಷಲ್ ಕಾರ್ಯಕ್ರಮ ಮಾಡೋದಕ್ಕೂ ಒಂದು ರೀಸನ್ ಇದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗದ ಸ್ಟಾರ್ ಡೈರೆಕ್ಟರ್ ಅಂತಲೇ ಕರೆಸ್ಕೊಳ್ಳುವಂತಹ ತರುಣ್ ಸುಧೀರ್ ಅವರು ಹಸೆಮಣೆ ಹೇರೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಇನ್ನೇನು ಆಗಸ್ಟ್ 10-12ನೇ ತಾರೀಕು ಅವ್ರ ಮದುವೆ ಇದೆ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನಲ್ಲಿ ನೀವು ಅವರ ಕಾಸ್ಟ್ಯೂಮನ್ನು ನೋಡಿದ್ರಿ, ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಕೂಡ ಟ್ರೆಂಡಿಂಗ್ನಲ್ಲಿತ್ತು, ಯಾರು ಇದನ್ನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಅಂತ ಸಾಕಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ದುಂಟು. ಯಾಕಂದರೆ ಆ ಒಂದು ಥಿಯೇಟ್ರ್ ಸೆಟಪ್ಪಲ್ಲಿ ಅಂದರೆ ನವರಂಗ್ ಚಿತ್ರಮಂದಿರದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸಿದ್ರು. ಆ ಕಲರ್ ಕಾಂಬಿನೇಷನ್, ಅವ್ರು ಹಾಕೊಂಡಿದ್ದಂಥ ಕಾಸ್ಟ್ಯೂಮು ಎಲ್ಲರೂ ಕೂಡ ಕಣ್ಣರಳಿಸಿ ನೋಡಿದರು. ಆ ಕಾಸ್ಟ್ಯೂಮ್ ಹಿಂದಿನ ರೂವಾರಿ ಮತ್ತು ಯಾರೂ ಅಲ್ಲ, ಚೇತನ್ ಸರ್. ಯಾರು ಈ ಚೇತನ್? ಬಹುಶಃ ನೀವೆಲ್ಲರೂ ನೋಡಿರ್ತೀರಿ. ಆದರೆ ಇವತ್ತು ಅವರ ಒಂದು ಕರಿಯರ್, ಅವರ ಸಿನಿಮಾ ಜರ್ನಿ, ಕಾಸ್ಟ್ಯೂಮ್ ಡಿಸೈನರ್ ಆಗಿ ಯಾವತ್ತು ಬಂದರು, ತರುಣ್ ಸರ್ ಜೊತೆಗಿರ್ತಕ್ಕಂಥ ಅವರ ಒಡನಾಟ ಎಂಥದ್ದು, ಯಾರೆಲ್ಲ ಸ್ಟಾರ್ ನಟರುಗಳಿಗೆ ಅವರು ಇಲ್ಲಿವರೆಗೂ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದಾರೆ, ಇದೊಂದು ವಿಶೇಷವಾದಂಥ ಒಂದು ಸ್ಪೆಷಲ್ ಕಾರ್ಯಕ್ರಮ. ಸೊ ನಾನೀಗ ಚೇತನ್ ಸರ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ಕಾರ. ಚೆನ್ನಾಗಿದೆ. ಎಸ್. ಓಕೆ. ಚೇತನ್ ಸರ್ ಅಂದರೆ ಆಪ್ತ ವಲಯದಲ್ಲಿ ಅಷ್ಟೇ ಗೊತ್ತಿರುತ್ತೆ, ಸೆಲೆಬ್ರಿಟಿಗಳ ವಲಯದಲ್ಲಿ ಅಷ್ಟೇ ಗೊತ್ತಿರುತ್ತೆ, ಕಾಮನ್ ಪೀಪಲ್ಸ್ಗೆ ಯಾರಿಗೂ ಗೊತ್ತಿರಲ್ಲ, ಅಷ್ಟಾಗಿ ಗೊತ್ತಿರಲ್ಲ. ಸೊ ತರುಣ್ ಸರ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರಿಂದ ಮತ್ತು ಸಾಕಷ್ಟು ಸಿನಿಮಾಗಳಲ್ಲಿ ಈ ಕಾಸ್ಟ್ಯೂಮ್ ಯಾರು, ಬಹುಶಃ ನಾನೀಗ ರಾಬರ್ಟು ಎಕ್ಸಾಂಪಲ್ಸ್ ತೊಗೋಬೋದು, ಕಾಟೇರ ತೊಗೋಬೋದು, ಮಾರ್ಟಿನ್, KD ಲುಕ್ಗಳನ್ನು ನೋಡಿದಾಗ ಅದ್ರ ಹಿಂದಿನ ರೂವಾರಿ ಯಾರು ಅಂತ ನಮ್ಮ ಆಡಿಯನ್ಸಿಗೆ ಗೊತ್ತಿರಲ್ಲ. ಅದೆಲ್ಲದ್ರ ಬಗ್ಗೆ ಮಾತಾಡೋಕ್ಕೂ ಮೊದಲು ತರುಣ್ ಸರ್ ಅವರ ಒಂದು ಪ್ರೀ ವೆಡ್ಡಿಂಗ್ ಕಾಸ್ಟ್ಯೂಮ್ ಬಗ್ಗೆ ಮಾತಾಡೋದಾದರೆ ಸರ್. ನೋಡಿ, ಇವಾಗ ನೀವೆಲ್ಲ ಹೇಳ್ದಂಗೆ ಈಗ ಆಲ್ರೆಡಿ ಪ್ರೀ ವೆಡ್ಡಿಂಗ್ ಶೂಟ್ ಒಂದು ಸಕ್ಸಸ್ ಆಗಿದೆ. ಇನ್ಫ್ಯಾಕ್ಟ್ ಎಲ್ಲರೂ ಕೆಲವೊಂದು ಸರಿ ನನ್ನನ್ನು ಬಂದು ಕೆಲವು ಪ್ರಶ್ನೆಗೆ ಹೇಳಿದ್ರೆ ಇದೇನಾದ್ರು ಇದು ಪ್ರೀ ವೆಡ್ಡಿಂಗ್ ಶೂಟ್ ಅಥವಾ ಏನಾದ್ರು ಒಂದು ಹೊಸ ಸಿನಿಮಾನ, ಯಾಕೆಂದರೆ ಒಂದು ಹೀರೋಯಿನ್ ರೇಂಜಲ್ಲಿ ಆ ಒಂದು ಪ್ರಿಪ್ರೇಷನ್ ಥರ ಇದ್ವಿ. ಸೊ ಈ ಥರ ಒಂದು ಸೆಲೆಬ್ರೇಷನ್ ಮಾಡಿದಾಗ ನಾವು ಅದನ್ನು ಪಾರ್ಟ್ ಆಗಿರೋದು ಒಂದು ನಮಗೊಂದು ಖುಷಿಯಾದ ವಿಚಾರ. ಯಾಕಂದರೆ ಇವಾಗ ತರುಣ್ ಸರ್ ಅವರು ನಮ್ಮನ್ನು, ಬಿಕಾಸ್ ಇದೀಗಿನ ಜರ್ನಿ ಅಲ್ಲ, ಇದು ಆಲ್ಮೋಸ್ಟ್ ಒಂದು 20 years ಇನ್ ಅ ಜರ್ನಿ. ಸೊ ಈ 20 years ಇನ್ ಜರ್ನಿಲಿ ಅವರ ಒಂದು ಸ್ಪೆಷಲ್ ಡೇಗೆ ನಾವು ಪಾತ್ರ ಆಗೋದು ತುಂಬ ಖುಷಿ. ಸೊ ಹಾಗಾಗಿ ನೀವು ಹೇಳ್ದಂಗೆ ಪ್ರೀ ವೆಡ್ಡಿಂಗ್ ಶೂಟ್ ವಾಸ್ ಅ ಸಕ್ಸಸ್. ಈಗ ವೆಡ್ಡಿಂಗು ಕೂಡ ಅಷ್ಟೇ ಸಕ್ಸಸ್ಫುಲ್ ಮಾಡಬೇಕು ಅನ್ನೋದು ಒಂದು ಪ್ರಯತ್ನದಲ್ಲಿದ್ದೀವಿ. ಎಸ್ ಸರ್, ಈಗ ಸ್ಟಾರ್ ಡೈರೆಕ್ಟ್ರಾಗಿ ಗುರುತಿಸ್ಕೊಂಡಿದ್ದಾರೆ ತರುಣ್ ಸರ್. ಸೊ ಎಷ್ಟು ಕಾಸ್ಟ್ಯೂಮ್ಗಳನ್ನು ಅವ್ರು ಚೇಂಜ್ ಮಾಡಬೇಕಾಗತ್ತೆ? ಮದುವೆ ಅಂತ ಬಂದಾಗ ಎರಡು ದಿನ 2-3 ದಿನ ಇರುತ್ತೆ, ಅಥವಾ ಅದಕ್ಕೆ ಮುಂಚೆ ಸಾಕಷ್ಟು ಶಾಸ್ತ್ರಗಳಿರುತ್ತೆ. ಎಷ್ಟು ಕಾಸ್ಟ್ಯೂಮ್ ಡಿಸೈನ್ ಮಾಡ್ಲಿಕ್ಕೆ ತಮಗೆ ಹೇಳಿದ್ದಾರೆ? ಯಾವ ರೀತಿ ಲುಕ್ಕಲ್ಲಿ ಮತ್ತು ಯಾವ ಕಲರ್ ಕಾಂಬಿನೇಷನಲ್ಲಿ ನಾವು ಅವ್ರನ್ನ ನೋಡ್ಬೋದು ಅನ್ನುವಂಥದ್ದು ಮದುವೆ ಮಂಟಪದಲ್ಲಿ? ಪ್ರತಿಯೊಂದು, ಯಾಕಂದರೆ ಸಿನಿಮಾ ಅಂದಾಗ ಕಥೆಯಲ್ಲಿ ಪಾತ್ರ ಇವೆಲ್ಲ ಒಂದು ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕು. ಬಟ್ ಇದು ಪರ್ಸ್ನಲ್ ಇವೆಂಟ್ ಆಗಿರೋದ್ರಿಂದ ನಾವು ಒಂದು ಅವ್ರ ಫ್ಯಾಮಿಲಿ ಜೊತೆ ಅವ್ರ ಫಿಯಾನ್ಸಿ ಅವ್ರು ಹಾಕೋಣಂಥ ಬಟ್ಟೆ, ಪ್ಲಸ್ ಅವ್ರಿಗೆ ಲೈಕ್ಸು ಅವ್ರ ಡಿಸ್ಲೈಕ್ಸ್ನ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಇವಾಗ ಮಾಡ್ತಾ ಇರೋದು ಒಂದು ಮೆಹಂದಿದೊಂದು ಒಂದು ಫಂಕ್ಷನ್ಗೆ ಒಂದು ಇವೆಂಟ್ ಮಾಡ್ತಾಯಿದ್ದೀವಿ ಕಾಸ್ಟ್ಯೂಮು. ಅದೇ ಥರ ಹಳದಿ, ಅದು ವೆರಿ ಟ್ರೆಡಿಷ್ನಲ್ ಇವೆಂಟು, ಅದಕ್ಕೂ ಕೂಡ ಮಾಡ್ತಾಯಿದ್ದೀವಿ. ಅದಾದಮೇಲೆ ದೆನ್ ಮುಹೂರ್ತ, ದೆನ್ ರಿಸೆಪ್ಷನ್, ದೆನ್ ಇನ್ನೊಂದು ವೆಡ್ಡಿಂಗು, ಬಿಕಾಸ್ ಇಟ್ಸ್ ಎಸ್ ಆ ಒಂದು ಕಾನ್ಸೆಪ್ಟಲ್ಲೂ ಕೂಡ. ಸೊ ಟೋಟ್ಲಾಗಿ ಒಂದು ಹತ್ತಿರ ಒಂದು 5-6 ಕಾನ್ಸೆಪ್ಟಲ್ಲಿ ನಾವು ವೆಡ್ಡಿಂಗ್ ಮಾಡ್ತಾಯಿದ್ವಿ. ಅವ್ರ ಜೊತೆ ತರುಣ್ ಸರ್ ಅವರೊಬ್ಬರದೇ ಅಲ್ದಿರ ಇನ್ನು ಅವ್ರ ಸ್ನೇಹಿತರು ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ಡಿಸೈನ್ ಮಾಡ್ತಾಯಿದ್ದೀವಿ. ಯಾಕಂದರೆ ಈಗ ಪ್ರೇಮ್ ಸರ್ ಇರ್ಬೋದು, ಅಥವಾ ಶರಣ್ ಸರ್ ಇರ್ಬೋದು, ಅಥವಾ ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಸರು, ಅದು ಬಿಟ್ಟು ಇನ್ನೊಂದಷ್ಟು ಜನ ಒಂದೇ ಲುಕ್ಕು ಒಂದೇ ಕಾನ್ಸೆಪ್ಟಲ್ಲಿ ಕಾಣಿಸ್ಬೇಕು ಅನ್ನೋದು ಒಂದು ಅವರ ಕನಸು. ಅವ್ರ ಕನಸಿಗೆ ನಾನು ಎಷ್ಟು ಸಪೋರ್ಟ್ ಆಗುತ್ತೋ ನಮ್ಮ ಕಡೆಯಿಂದನೇ ಮಾಡಬೇಕು ಅಂತ ಅಂದ್ಕೊಂಡು. ಸರ್, ಇದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ದು ತರುಣ್ ಸರ್ ಏನು ಹೇಳಿದ್ರು ಸರ್? ಆ ಒಂದು ಲುಕ್ಕನ್ನು ಡಿಸೈನ್ ಮಾಡಿಕೊಟ್ಟಾಗ ಅವ್ರು ಎಷ್ಟು ಖುಷಿ ಪಟ್ಟರು, ಮತ್ತು ಇವಾಗೆಲ್ಲ ಅಪ್ರಿಸಿಯೇಷನ್ ಅನಂತರ ಬಂದಿದ್ದು, ಬಟ್ ಕಾಸ್ಟ್ಯೂಮ್ ನೋಡಿ ಹಾಕ್ಕೊಂಡಾಗ ಎಷ್ಟು ಫೀಲ್ ಮಾಡಿದ್ರು ಅನ್ನೋಂಥದ್ದು? ಇದು ಅದೇ ಹೇಳ್ದಲ್ಲ, ಇದು ನಮ್ಮ 20 years ಒಂದು ಜರ್ನಿ. ಆ ಜರ್ನಿಯಲ್ಲಿ ಅವ್ರಿಗೇನು ಬೇಕು ಅನ್ನೋದು ಒಂದು ಡಿಸ್ಕಷನ್ ಆದಾಗ ನಮಗೂ ಗೊತ್ತಾಗುತ್ತೆ. ಸೊ ಇದನ್ನು ನಾವು ಮಾಡಬೇಕಾದ್ರೂ ಒಂದು ಪರ್ಟಿಕ್ಯುಲರ್ ಒಂದು ಸಿನಿಮಾಗೆ ಹೆಂಗೆ ನಾವು ಡಿಸ್ಕಸ್ ಮಾಡ್ತೀವಿ, ಅದರ ಪ್ರಿಪ್ರೇಷನ್ ಏನಿರುತ್ತೆ ಅಷ್ಟೇ ಒಂದು ಡೀಟೇಲ್ ಆಗಿ ಎಲ್ಲ ಟೀಮು, ನಾವು ಒಬ್ಬರೇ ಅಲ್ಲ, ಮೇಕಪ್ ಇರ್ಬೋದು, ಕಾಸ್ಟ್ಯೂಮ್ಸು ನಾವು, ಪ್ಲಸ್ ಸೆಟ್ಟು, ಪ್ಲಸ್ ಇದು ಫೋಟೋಗ್ರಾಫಿಗೆ ಅಂತಲೇ ಸಪ್ರೇಟ್ ಟೀಮ್, ಇವರೆಲ್ಲನೂ ಸೇರಿ ಅದು ಒಂದು ದಿವಸದ ಜರ್ನಿ ಅಲ್ಲ, ಅದೂ ಒಂದು 10-15 ದಿವಸದ ಜರ್ನಿ. ಸೊ ಇವಾಗ ನೀವೇನೆಲ್ಲ ಸಕ್ಸಸ್ಫುಲ್ಲಾಗಿ ನೋಡ್ತಾ ಇದ್ದೀರಾ, ಅದು ಒಂದು ದಿವಸ ಡಿಸ್ಕಷನ್ ಅಲ್ವೇ ಅಲ್ಲ. ಸೊ ಹಾಗಾಗಿ ಒಂದು ಎಲ್ಲರದ್ದು ಎಫರ್ಟು 15 ದಿವಸ ತೊಗೊಂಡ್ರು ಇದು ಡಿಸ್ಕಷನ್ಗೆ.
ಚೇತನ್ ಸರು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದ್ದು ತೀರಾ ಕಡಿಮೆ ನನ್ನ ಪ್ರಕಾರ. ಬಹುಶಃ ಈ ಹಿಂದೆ ಯಾವತ್ತೂ ಅಷ್ಟು ಗುರುತಿಸ್ಕೊಂಡಿರಲಿಲ್ಲ. ಬಟ್ ಇವತ್ತು ತರುಣ್ ಸರ್ ಅವರು ಕಾಸ್ಟ್ಯೂಮ್ ಡಿಸೈನರ್ ಮಾಡಿದ ಚೇತನ್ ಅಂತೆ, ಚೇತನ್ ಯಾರು ಅಂತ ಹೇಳ್ಬಿಟ್ಟು ತುಂಬ ಜನ ಬಂದು ಇಂಟರ್ವ್ಯೂಸ್ಗಳನ್ನ ತೊಗೊಳ್ತಾ ಇದ್ದಾರೆ. ಸೊ ಅದ್ರ ಹಿಂದೆ 20 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಇವರು ಸಾಕಷ್ಟು ಜನ ಸ್ಟಾರ್ಗಳಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರು ಅನ್ನೋಂಥ ವಿಚಾರ ಈಗ ಬೆಳಕಿಗೆ ಬರ್ತಿರ್ತಕ್ಕಂಥದ್ದು. ಮೊದಲನೇದಾಗಿ ನಾನು ದರ್ಶನ್ ಸರ್ ಬಗ್ಗೆ ಕೇಳಬೇಕು. ದರ್ಶನ್ ಸರ್ಗೆ ಯಾವಾಗ ಅಸೋಸಿಯೇಟ್ ಆದರೆ, ಯಾವ ಸಿನಿಮಾದಿಂದ ಯಾವ ಸಿನಿಮಾದವರೆಗೆ ಅವರೊಟ್ಟಿಗಿನ ಜರ್ನಿ ಕಂಟಿನ್ಯೂ ಆಯಿತು ಅನ್ನೋಂಥದ್ದು? ನೋಡಿ, ಇದು ಈ ಪಾಯಿಂಟ್ ಬಂದಾಗ ನಾವು ತರುಣ್ ಸುಧೀರ್ ಸರ್ನ ನಾನು ನೆನೆಸ್ಕೊಳ್ಳೇಬೇಕು. ಯಾಕಂದರೆ ನನಗೆ ದರ್ಶನ್ ಸರ್ ಕಾಸ್ಟ್ಯೂಮ್ ಡಿಸೈನ್ ಮಾಡೋಕ್ಕೆ ಆಪರ್ಚುನಿಟಿ ಕೊಡಿಸಿದ್ದೂ ತರುಣ್ ಸುಧೀರ್ ಅವರೇ. ಯಾಕೆಂದರೆ ಅವ್ರ ಫಸ್ಟ್ ಸಿನಿಮಾ ಅಂದರೆ ಅವ್ರ ಸೆಕೆಂಡ್ ಸಿನಿಮಾ ಡೈರೆಕ್ಷನ್ ಮಾಡಿದಾಗ ರಾಬರ್ಟ್ ಅಂತ ಸಿನಿಮಾಲಿ ಒಂದು ವೆರಿ ಸ್ಟೈಲಿಶ್ ಲುಕ್ ಬೇಕಾಗಿತ್ತು ಅಂದಾಗ, ಇನ್ಫ್ಯಾಕ್ಟ್ ದರ್ಶನ್ ಸರ್ ಆಲ್ರೆಡಿ ಅವ್ರದ್ದೇ ಆದಂಥ ಒಂದು ಟೀಮು ಎಲ್ಲ ಇತ್ತು. ಬಟ್ ಆದ್ರೂ ತರುಣ್ ಸುಧೀರ್ ಅವರು ಇಲ್ಲ, ಈ ಒಂದು ಪರ್ಟಿಕ್ಯುಲರ್ ಲುಕ್ಕಿಗೆ ಒಂದು ಬೇರೆ ಥರನೇ ಒಂದು ಪ್ರಿಪ್ರೇಷನ್ ಬೇಕು ಅಂತೇಳಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಎಲ್ಲಿ ತರುಣ್ ಸುಧೀರು ಮತ್ತು ದರ್ಶನ್ ಸರ್ ಇದ್ದಾರೋ ಅವರ ಟೀಮ್ ಜೊತೆಯಲ್ಲಿ ಮತ್ತೆ ಕಾಟೇರ ಅಂತ ಎರಡನೇ ಸಿನಿಮಾನೂ ಜೊತೆಯಲ್ಲಿ ಕಾಸ್ಟ್ಯೂಮ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ಅದೇ ಟೀಮಲ್ಲಿ ಕೆಲವೊಂದಷ್ಟು ಜನ ಬಂದಾಗ ನಾವು ಡೆವಿಲ್ ಅನ್ನೋ ಸಿನಿಮಾಗೂ ನಾವು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ವಿ ದರ್ಶನ್ ಸರ್ಗೆ. ಸರ್, ಈಗ ಆಲ್ರೆಡಿ ಡೆವಿಲ್ ಅವರ ವೈಯಕ್ತಿಕ ಬದುಕಿನ ಆಚೆ ಇಟ್ಟು ನೋಡೋದಾದರೆ ಡೆವಿಲ್ ಲುಕ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆಯಿತು. ಇದು ಬೇರೆ ಥರದ್ದೇ ಸಿನಿಮಾ, ಸೊ ಪ್ಯಾನ್ ಇಂಡಿಯಾ ತಿರುಗಿ ನೋಡುವಂಥ ಸಿನಿಮಾ ಅಂತ ಎಲ್ಲರೂ ಮಾತಾಡಿಕೊಂಡ್ರು. ಸೊ ಅವ್ರ ಲುಕ್ ಬಗ್ಗೆ, ಎಸ್ಪೆಷಲಿ ಅವ್ರು ಹಾಕ್ಕೊಂಡಿರ್ತಕ್ಕಂಥ ಕಾಸ್ಟ್ಯೂಮ್ ಬಗ್ಗೆ ತುಂಬ ಚರ್ಚೆ ಆಗಿತ್ತು ಕನ್ನಡ ಚಿತ್ರರಂಗದಲ್ಲಿ. ಸೊ ಅದನ್ನು ಡಿಸೈನ್ ಮಾಡಲಿಕ್ಕೆ ಎಷ್ಟು ದಿನ ಟೈಮ್ ತೊಗೊಂಡ್ರಿ, ಮತ್ತು ಆ ಲುಕ್ ಬಗ್ಗೆ ದರ್ಶನ್ ಅವರು ನಿಮ್ಮೊಟ್ಟಿಗೆ ಏನಾದರೂ ಹೇಳಿದ್ದುಂಟಾ ಅಂತ? ದರ್ಶನ್ ಸರು ವೆರಿ ಫ್ರೀ. ಕ್ಯಾರೆಕ್ಟರ್ಗೆ ಏನು ಬೇಕೋ ಯಾವತ್ತೂ ಹೀಗೆ ಬೇಕು ಹಾಗೆ ಬೇಕು ಅಂತ ಏನಿರಲಿಲ್ಲ. ಯಾಕಂದರೆ ಡೈರೆಕ್ಟರ್ಗೆ ಏನು ವಿಷನ್ ಇದೆಯೋ ಆ ವಿಷನ್ ಪ್ರಕಾರ ನಮಗೆ ಫುಲ್ ಸಪೋರ್ಟ್ ಇತ್ತು. ಇನ್ಫ್ಯಾಕ್ಟ್ ನಾವು ಈ ಒಂದು ಲುಕ್ಕನ್ನ ಇವಾಗೇನು ನೀವು ಒಂದು ಚಿಕ್ಕದಾಗಿ ಗ್ಲಿಮ್ಸಸ್ ಅಂತ ಏನು ಬಂತು, ಒಂದು ಟೀಸರ್ ಥರನೋ ಒಂದು ಲುಕ್ಕಲ್ಲಿ ಒಂದು ಪ್ರಾಪರ್ ಒಂದು ಹಿಂದೆ ಯಾರೂ ಹಾಕಿರಬಾರ್ದು ಅಥವಾ ಮುಂದೆ ಇನ್ನು ಹಾಕಿದ್ರೂ ಆ ಥರದ್ದೊಂದು ಫೀಲ್ ಬರಬಾರ್ದು ಅನ್ನೋ ಕಾನ್ಸೆಪ್ಟಲ್ಲೇ ನಾವು ಮಾಡಿದ್ದು. ಸೊ ಆ ಕ್ಯಾರೆಕ್ಟರ್ಗೆ, ಆ ಪಾತ್ರಕ್ಕೆ, ನಮ್ಮ ಸಿನಿಮಾ ಹೆಸರಿಗೆ ಸಂಬಂಧಪಟ್ಟಂಗೆ ಒಂದು ವೆರಿ ಪವರ್ಫುಲ್ ಆಗಿರೋಂಥ ಲುಕ್ ಬೇಕಾಗಿತ್ತು. ಇನ್ಫ್ಯಾಕ್ಟ್ ಇನ್ನೊಂದಷ್ಟು ಇದು ಜಸ್ಟ್ ಸ್ಟಾರ್ಟಿಂಗ್ ಅಂತಲೇ ಹೇಳ್ಬೋದು. ಇನ್ನೇನು ನಾವು ಬೇರೆ ಎಲ್ಲ ಕಾಸ್ಟ್ಯೂಮ್ಸ್ಗಳು ಮಾಡಿದ್ದೀವಿ, ಅವೆಲ್ಲನೂ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಕಂಪ್ಲೀಟ್ಲಿ ನಾವು ದರ್ಶನ್ ಸರ್ಗೆ ಏನಿಲ್ಲ ಅನ್ನೋ 20-25 ಲುಕ್ಸ್ ಪರ್ಟಿಕ್ಯುಲರ್ಲಿ ಒಂದು ವೆರಿ ಸ್ಟೈಲಿಶ್ ಆಗಿ ಮಾಡಿರೋಂಥದ್ದೊಂದು. ಆ್ಯಂಡ್ ಅದ್ರ ಸೋರ್ಸಿಂಗು ನಾವು ಏನು ಮೆಟೀರಿಯಲ್ಸು ಬಾಂಬೆ, ಡೆಲ್ಲಿ ಇದೆಲ್ಲ ನಾರ್ಮಲ್ ಆದರೂ ಇದಕ್ಕೆಲ್ಲನೂ ನಾವು ಔಟ್ಸೈಡ್ ಇನ್ಫ್ಯಾಕ್ಟ್ ಬೇರೆ ಕಡೆ ಹೋಗಿ ಟರ್ಕಿ ಈ ಥರ ಜಾಗದಲ್ಲೂ ಹೋಗಿ ಸೋರ್ಸಿಂಗ್ ಎಲ್ಲ ಮಾಡ್ಕೊಂಬಂದಿದ್ವಿ. ಸೊ ದಟ್ ಏನು ನಾವು ಮಾಡ್ತೀವಿ ಅಪ್ಡೇಟೆಡ್ ವರ್ಷನಲ್ಲಿರಬೇಕು, ಜನರಿಗೂ ಅದು ರೀಚ್ ಆಗಬೇಕು. ಆ ಲುಕ್ಕು ಇನ್ಫ್ಯಾಕ್ಟ್ ಎಲ್ಲರೂ ಹಾಕೊಳೋದು ಒಂದು, ಅದೇ ದರ್ಶನ್ ಸರು ಅವ್ರ ಪರ್ಸ್ನಾಲಿಟಿಗೆ ಹಾಕೊಳೋದೇ ಅದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅನ್ನೋದು ನನ್ನದೊಂದು ಅಭಿಪ್ರಾಯ. ಸೊ ಹಾಗಾಗಿ ನಮ್ಮ ಫಸ್ಟ್ ಲುಕ್ ಒಂದು ಬಂದಿದೆ, ಅದು ಸಕ್ಸಸ್ಫುಲ್ ಆಗಿದೆ. ಇನ್ನು ಮುಂದಿನ ಡೇಸಲ್ಲಿ ಏನಾದ್ರು ಬೇರೆ ಲುಕ್ಸ್ ಬಂದಾಗ್ಲೂ ಅದು ಅಷ್ಟೇ ಸಕ್ಸಸ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಈಗ ದರ್ಶನ್ ಸರ್ ಆದಮೇಲೆ ಸುದೀಪ್ ಸರ್ ಬಗ್ಗೆ ಮಾತಾಡೋದಾದರೆ, ಅವರೊಟ್ಟಿಗೆ ಯಾವಾಗ ಫಸ್ಟ್ ಅಸೋಸಿಯೇಟ್ ಸರ್? ಅಟ್ ಪ್ರೆಸೆಂಟ್ ಯಾವ ಸಿನಿಮಾ ನಡೀತಾ ಇದೆ? ನಾವು ಸುದೀಪ್ ಸರ್ ಜೊತೆ ಅದು ನಾವು ವರ್ಕ್ ಅಂತ ಹೇಳೋಕ್ಕಲ್ಲ, ಅದೊಂದು ಎಜುಕೇಷನ್ ಸಿಸ್ಟಮ್ ಅಂತೀವಲ್ಲ ಆ ಥರ. ಈಗ ನಾವೇನೇ ಕಲ್ತಿದ್ರು ಅದೆಲ್ಲನೂ ಸುದೀಪ್ ಸರ್ಗೆ ಕ್ರೆಡಿಟ್ಸ್ ಹೋಗ್ಬೇಕು. ಯಾಕಂದರೆ ಪ್ರತಿಯೊಂದೂ ತಿದ್ದಿ ನಮಗೆ ಹೇಳ್ಕೊಟ್ಟು ಅವ್ರಿಗೇನು ಬೇಕೋ ಅದೇ ಥರದ್ದೊಂದು ಮಾಡಿಸೋಂಥ ಕೆಪಾಸಿಟಿ ತರಿಸ್ಕೊಟ್ಟಿದ್ದು ಸುದೀಪ್ ಸರ್. ನಮ್ಮ ಫಸ್ಟ್ ಸಿನಿಮಾ ನಾವು ಸುದೀಪ್ ಸರ್ ಮಾಡಿ ಕೋಟಿಗೊಬ್ಬ 2 ಅಂತ ಒಂದು ಸಾಂಗಿಂದ ಸ್ಟಾರ್ಟ್ ಮಾಡಿದ್ವಿ. ಒಂದು ಸಾಂಗ್ಗೆ ನಾವು ಕಾಸ್ಟ್ಯೂಮ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಬಿಗ್ ಬಾಸ್ಗೆ ಅವ್ರು ಆಪರ್ಚುನಿಟಿ ಕೊಟ್ಟು ಬಿಗ್ ಬಾಸಿಂದ ಹೆಬ್ಬುಲಿ ಮತ್ತು ಇನ್ನು ಕೊನೆ ವಿಕ್ರಾಂತ್ ರೋಣ ತನಕ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೆ ಸುದೀಪ್ ಸರ್ಗೆ. ಹಾಗಾದರೆ ಬಿಗ್ ಬಾಸಲ್ಲಿ ನಾವು ವೀಕೆಂಡಲ್ಲಿ ನೋಡುವಂಥ ಎಲ್ಲ ಕಾಸ್ಟ್ಯೂಮ್ಸ್ ರೂವಾರಿನೂ ಚೇತನ್ ಅವರ? ಎಸ್, ಅಂದರೆ ವಿಕ್ರಾಂತ್ ರೋಣ ಕೊನೆ ಮುಗಿಯೋ ತನಕನೂ ನಾನು ಸುದೀಪ್ ಸರ್ ಆಲ್ಮೋಸ್ಟ್ ಒಂದು 7 ಸೀಸನ್ಸ್ ಬಿಗ್ ಬಾಸ್ ಮಾಡಿದ್ದೆ. ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಕ್ಸ್ಪೆರಿಮೆಂಟೇಷನ್ ತುಂಬ ಆಪರ್ಚುನಿಟಿ. ಈಗ ನಾವು ಯಾರ ಹತ್ರ ಹೋಗಿ ಕೇಳಿದಾಗ ನಾವು ಸುದೀಪ್ ಸರ್ನ ನಾವು ವೀಕೆಂಡ್ಗೆ ಅವ್ರು ಏನು ಬಟ್ಟೆ ಹಾಕ್ತಾರೆ ಅನ್ನೋದಕ್ಕೋಸ್ಕರ ನೋಡ್ತೀವಿ ಅಂದರೆ ನಮಗೊಂದು ಅದೊಂದು ಕ್ರೆಡಿಟ್. ಅಂದರೆ ಇಂಡೈರೆಕ್ಟ್ಲಿ ನಾವು ಡೈರೆಕ್ಟಾಗಿ ವಿಸಿಬಲ್ ಇಲ್ಲ ಅಂದ್ರೂ ಈ ಥರದೊಂದು ಅಪ್ರಿಸಿಯೇಷನ್ ತುಂಬ ಜನದಿಂದನೂ ಬರ್ತಾ ಇರ್ತದೆ. ಅದು ಇಂಡಸ್ಟ್ರಿ ಜನರಾಗಿರ್ಬೋದು, ಇನ್ನು ಜನರಲಿ ಈಗ ಹಾಗೆ ನೀವು ಹೇಳ್ದಂಗೆ ತುಂಬ ಜನರ ಮುಂದೆ ನಾನು ಬಂದಿರಲಿಲ್ಲ. ಬಟ್ ಈಗ ನಾವು ತರುಣ್ ಸುಧೀರ್ ಅವ್ರಿಗೆ ಏನು ಮಿಕ್ಕಿದ್ದು ಎಲ್ಲರಿಗೂ ಮಾಡಿದಾಗ ಒಂದು ಮೋರ್ ಆಫ್ ಅಪ್ರಿಸಿಯೇಷನ್ ಸಿಕ್ಕಿದಾಗ ಇನ್ಯಾಕೆ ಬರಬಾರ್ದು ಅನ್ನೋದು ಒಂದು ಪಾಯಿಂಟ್ ಅಷ್ಟೇ. ಚೇತನ್ ಸರ್ ಮೂಲತಃ ಎಲ್ಲಿಯವರು ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಈ ಒಂದು ಕಾಸ್ಟ್ಯೂಮ್ ಜರ್ನಿ ಶುರುವಾಗಿದ್ದು ಯಾರಿಂದ ಮತ್ತು ಇಂಡಸ್ಟ್ರಿಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದು ಯಾರು? ನೀವು ಮೊದಲು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಯಾರಿಗೆ ಅನ್ನುವಂಥದ್ದು? ನೋಡಿ, ಈಗ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ತುಂಬ ಅದರದೇ ಆದಂಥ ಒಂದು ಕಥೆ ಇದೆ. ಅಂದರೆ ಕೆಲವೊಂದು ಸರಿ ನಮಗನ್ಸುತ್ತೆ ಸಿನಿಮಾ ಇಂಡಸ್ಟ್ರಿಗೆ ನಾವು ಚೂಸ್ ಮಾಡೋಕ್ಕಾಗಲ್ಲ, ಇಂಡಸ್ಟ್ರಿ ನಮ್ಮನ್ನು ಚೂಸ್ ಮಾಡಬೇಕು. ಇಷ್ಟು ವರ್ಷ ನಾನು 15 ವರ್ಷ ಸತತವಾಗಿ ಕಾಸ್ಟ್ಯೂಮ್ ಡಿಸೈನಿಂಗ್ ವರ್ಕ್ ಮಾಡಿದೆ.
ಅಂದರೆ ಇಂಡಸ್ಟ್ರಿ ನಮ್ಮನ್ನು ಚೂಸ್ ಮಾಡಿರೋದಕ್ಕೆ ಎಲ್ಲೋ ಒಂದು ಕಡೆ ನಾನು ಸಕ್ಸಸ್ಫುಲ್ಲಾಗಿ ಹ್ಯಾಪಿಯಾಗಿ ನಾವು ಮಾಡ್ತಾಯಿದ್ವಿ. ಬಟ್ ಇದೆಲ್ಲನೂ ಒಂದು ಹಿಂದಕ್ಕೆ ಹೋಗಂಗಿದ್ರೆ ನನ್ನ ಫಸ್ಟ್ ಸಿನಿಮಾ ನಾವು ಸೂಪರ್ ಅಂತ ಉಪ್ಪಿ ಸರ್ ಅವರ ಕಾಸ್ಟ್ಯೂಮ್ ಮಾಡೋದು. ಅದು ನೀವು ಇವಾಗ ಎಕ್ಸ್ಪೀರಿಯೆನ್ಸ್ ಇದ್ದಾಗ ಸಿಗೋದು ಒಂದು ಓಕೆ, ಒಂದು ವೇ ಆಫ್ ವರ್ಕಿಂಗ್. ಬಟ್ ಆವತ್ತಿನ ದಿವಸದಲ್ಲಿ ಫಸ್ಟ್ ಸಿನಿಮಾ ಇನ್ನೂ ನಾವು ಮಾಡಿಲ್ದಿರೋ ಟೈಮಲ್ಲಿ ಉಪ್ಪಿ ಸರ್ ನಮ್ಗೆ ಆಪರ್ಚುನಿಟಿ ಕೊಟ್ಟು ಮಾಡೋದು ಅದು ಗ್ರೇಟ್. ಸೊ ಎನಿ ಟೈಮ್ ಉಪ್ಪಿ ಸರ್ ಎನಿ ಟೈಮ್ ನಮ್ಗೆ ಕರೆದ್ರು ವಿ ಆರ್ ಆಲ್ವೇಸ್ ದೇರ್ ಟು ಡಿಸೈನ್ ಫಾರ್ ಉಪ್ಪಿ ಸರ್. ಸೊ ಉಪ್ಪಿ ಸರ್ ಅವ್ರ ಜೊತೆ ಆಲ್ಮೋಸ್ಟ್ ಒಂದು 3 ಸಿನಿಮಾ ಮಾಡಿದ್ದೀವಿ. ಸೊ ಉಪ್ಪಿ ಸರ್ ಆಲ್ಮೋಸ್ಟ್ ನಾವು ಕಲ್ಪನಾ 2 ಮಾಡಿದ್ದೀವಿ, ದೆನ್ ಸೂಪರ್ ಮಾಡಿದ್ದೀವಿ, ಉಪ್ಪಿ 2 ಮಾಡಿದ್ದೀವಿ. ಸೊ ಇದೆಲ್ಲ ಒಂದು ಮಧ್ಯದಲ್ಲಿ ಒಂದಷ್ಟು ಬೇರೆ ಬೇರೆ ವರ್ಕ್ಗಳು ಕೂಡ ಈಗ ಕಬ್ಜಾ ಅಂತ ಕೆಲವೊಂದು ಸರಿ ಸ್ಪೆಷಲ್ ಕಾಸ್ಟ್ಯೂಮ್ಸ್ಗೆ ಅಂತಲೇ ಮಾಡಿದ್ದೀವಿ. ಸೊ ಹಾಗಾಗಿ ಎಸ್ ಅವೈಲೇಬಲ್, ನೀವು ಉಪ್ಪಿ ಸರ್ ಯಾವಾಗ ಕರೆದ್ರೂ ನಾವು ಜೊತೆಯಲ್ಲಿರ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.